ವಿಶ್ವ ಭ್ರಾತೃತ್ವ ದಿನದ ಅಂಗವಾಗಿ ಗೌರಿಬಿದನೂರಿನ ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯದಿಂದ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯದ ರಾಜಯೋಗ ಶಿಕ್ಷಕಿ ಬಿಕೆ ಪದ್ಮಕ್ಕ, ದೇಶದಲ್ಲಿರುವ ವಿಶ್ವವಿದ್ಯಾನಿಲಯದ 4,000 ಸೇವಾ ಕೇಂದ್ರಗಳಲ್ಲಿ 100 ಗಂಟೆಗಳ ಕಾಲಾವಧಿಯಲ್ಲಿ 1,00,000 ಯೂನಿಟ್ ರಕ್ತ ಸಂಗ್ರಹದ ಗುರಿಯೊಂದಿಗೆ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ರಕ್ತದಾನ ಪ್ರಾಣದಾನಕ್ಕೆ ಸಮಾನ. ಆದ್ದರಿಂದ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡುವ ಮೂಲಕ ಆಪತ್ತಿನಲ್ಲಿರುವ ಜನರ ಪ್ರಾಣ ಉಳಿಸಬೇಕು ಎಂದರು. ನಾವು ಬ್ರಹ್ಮಕುಮಾರಿ ವತಿಯಿಂದ ಇಂದು ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ರಕ್ತದಾನ ಶಿಬಿರ ಅನ್ನೋದು 4,000 ಸೇವಾ ಕೇಂದ್ರಗಳು, ಇಡೀ ಭಾರತದಲ್ಲಿರುವಂತಹ 4,000 ಸೇವಾ ಕೇಂದ್ರಗಳಲ್ಲೂ ಕೂಡ ಹಮ್ಮಿಕೊಳ್ಳಲಾಗಿದೆ. ಇದರಿಂದ 1,00,000 ಯೂನಿಟ್ಸ್ ಬ್ಲಡ್ ಅನ್ನ 100 ಅವರ್ಸ್ ಅಲ್ಲಿ ಕಲೆಕ್ಟ್ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ವರ್ಲ್ಡ್ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಗೆ ಹೇರುವಂತಹ ಅಟೆಂಪ್ಟ್ ಅನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇದರ ಅಡಿಯಲ್ಲಿ 23 ಇವತ್ತು ಶನಿವಾರದಂದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಈ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಆಲ್ರೆಡಿ ಈಗ 2 ಗಂಟೆ ಆಗಿದೆ. ಆಲ್ರೆಡಿ 50 ಜನರ ಒಂದು ಬ್ಲಡ್ ಡೊನೇಷನ್ ನಡೆದಿದೆ. 85ರಿಂದ 90 ರಿಜಿಸ್ಟ್ರೇಷನ್ಸ್ ಆಗಿದೆ. ಇನ್ನು ಬರ್ತಾ ಇದ್ದಾರೆ. ನಮ್ಮ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ತಮ್ಮೆಲ್ಲರಿಗೂ ತಿಳಿದಂತೆ 147 ದೇಶಗಳಲ್ಲಿ 10,000ಕ್ಕೂ ಹೆಚ್ಚು ಸೇವಾ ಕೇಂದ್ರಗಳನ್ನು ಹೊಂದಿದೆ. 88 ವರ್ಷದಿಂದ ಸಮಾಜದಲ್ಲಿ ಸುಖ ಶಾಂತಿಯನ್ನ ನೆಲೆಸೋದಕ್ಕೋಸ್ಕರ ಮಾನಸಿಕ ಆರೋಗ್ಯವನ್ನು ಕಾಪಾಡುವಂತಹ ರಾಜಯೋಗ ಶಿಕ್ಷಣವನ್ನ ಉಚಿತವಾಗಿ ಯಾವುದೇ ಜಾತಿ ಮತ ಯಾವುದೇ ಭೇದವಿಲ್ಲದೆ ಪ್ರತಿಯೊಬ್ಬ ಮಾನವನಿಗೂ ಉಚಿತವಾಗಿ ನೀಡಲಾಗ್ತಾ ಇದೆ. ಧನ್ಯವಾದಗಳು. ಅವೋಪ ಸಂಸ್ಥೆ ಅಧ್ಯಕ್ಷ ಡಾ ಸುಧೀರ್ ಮಾತನಾಡಿ, ರಕ್ತದಾನದಿಂದ ರಕ್ತದೊತ್ತಡ ಕಡಿಮೆಯಾಗುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಯಾವುದೇ ಮೌಢ್ಯ ಹಾಗೂ ಅಪಪ್ರಚಾರಗಳನ್ನು ನಂಬದೆ ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಬೇಕು ಎಂದರು. ಇನ್ನು ಲಲಿತಾದ್ರಿ ಡೆಂಟಲ್ ಕ್ಲಿನಿಕ್, ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ಡಾ ಹಾರ್ದಿಕ್ ಇನ್ನೂ ಹಲವರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.